ಗುಡ್ ಈವ್ನಿಂಗ್ ಎವ್ರಿಬಡಿ. ಲಿಂಬ್ರಾ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ವಿಜಯಪುರಕ್ಕೆ ಸ್ವಾಗತ. ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಎಂದರೆ ಎಲೆಕ್ಟ್ರೋ ಹೋಮಿಯೋಪತಿ ಒಂದು ವಿಭಾಗ. ಹೇಗೆ ಅಲೋಪತಿಕ, ಆಯುರ್ವೇದಿಕ, ಯುನಾನಿ, ಹೋಮಿಯೋಪತಿ ಹೇಗಿದೆ ಅಲ್ಲ, ಅದೇ ಥರ ಇದು ಒಂದು ಎಲೆಕ್ಟ್ರೋ ಹೋಮಿಯೋಪತಿ ಒಂದು ಸಪ್ರೇಟ್ ವಿಭಾಗ. BAMS ಆಗಲಿ, BHMS ಆಗಲಿ, BMS, MBBS ಆಗಲಿ ಏನು ಗೌರ್ಮೆಂಟ್ಲಿಂದ ಅದಕ್ಕೆ ಮಾನ್ಯತೆ ಸಿಕ್ಕಿದೋ ಅದೇ ರೀತಿ ಇದಕ್ಕೂ ಮಾನ್ಯತೆಗೋಸ್ಕರ ಕನ್ನಡದಲ್ಲಿ ಹೋರಾಟ ಮಾಡತ್ತೆ. ಸುಮಾರು 5,500 ಡಾಕ್ಟರ್ಗಳು ಕರ್ನಾಟಕದಲ್ಲಿ ಇದ್ದಾರೆ. ಲಿಂಬ್ರಾ HM ಅಸೋಸಿಯೇಷನ್ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಒಂದಾಗಿ ಒಗ್ಗಟ್ಟಾಗಿ ಎಲ್ಲ ವೈದ್ಯರು ಒಂದೇ ವೇದಿಕೆ ಮೇಲೆ ತಂದು ಇದಕ್ಕೆ ಮಾನ್ಯತೆಗೋಸ್ಕರ ಹೋರಾಟ ಮಾಡತ್ತೇವೆ. ಇವತ್ತಿನ ನಾಳೆ ಇಲ್ಲಿ ಹಾಗೇ ಆಗ್ತದದು. ಮತ್ತು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಸ್ಥಾನದಲ್ಲಿ ಮಾನ್ಯತೆ ಬಂದು ಮತ್ತು ಕೆಲವು ಇಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿಯೂ ಮಾನ್ಯತೆ ಬಂದಿದೆ ಮತ್ತು ಕೆಲವು ರಾಜ್ಯಗಳಲ್ಲಿ ಮಾನ್ಯತೆ ಕೊಡಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಇವತ್ತಿನ ನಾಳೆ ಇದಕ್ಕೆ ಮಾನ್ಯತೆ ಸಿಗುವ ಸಾಧ್ಯತೆ ಇದೆ. ಇವತ್ತಿನ ನಾಳೆ ಇದು ಕೊಡಲೇಬೇಕಾಗುತ್ತದೆ. ಯಾಕಂದರೆ ಇದು ಒಂದು ವಿಭಾಗ ಎಲೆಕ್ಟ್ರೋ ಹೋಮಿಯೋಪತಿ. ಇದಕ್ಕೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆರ್ಡರ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆರ್ಡರ್ ಇದು ಏನು ಕೊಟ್ಟಿದೆ ಅಂದರೆ, ಸುಪ್ರೀಂ ಕೋರ್ಟು Honorable Supreme Court of India has also passed order on 22/1/2015 that there is no ban on medical practice of electro homeopathy. ಆ ಆರ್ಡರ್ ಕಾಪಿ ಐತಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಕ್ಲಿಯರ್ ಕಟ್ ಐತೆ, ಇದು ಹೋದ್ರಿ ಇದು. ಮತ್ತು ಅದೇ ರೀತಿಯಾಗಿ ನಾವು ಕರ್ನಾಟಕಕ್ಕೆ ಗೌರ್ಮೆಂಟಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಆರೋಗ್ಯ ಮಂತ್ರಿ ಗುಂಡೂರಾವ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದು. ನಮ್ಮ ಸಂಸ್ಥೆಯಿಂದ ಲಿಂಬ್ರಾ ವತಿಯಿಂದ ಮಾನ್ಯತೆಗೋಸ್ಕರ ಕೊಟ್ಟಿದಂಥ ಪ್ರತಿ ಜೆರಾಕ್ಸ್ ಕಾಪಿದು ಗೌರ್ಮೆಂಟ್ ಕೊಟ್ಟಿದ್ದು ರಿಶೂಡ್ ಐತಿ, ಚೆಕ್ ಇದೆ, ಎಲ್ಲ ಗೌರ್ಮೆಂಟ್ ಕೊಟ್ಟಿದಂಥ ಕ್ಲಿಯರ್ ಕಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬರಿಗೆ. ಹಾಗೂ ಅದರ ಹಿಂದೆ ಇರುವಂಥ ಪ್ರತಿ ಇನ್ನೊಂದು ಯಾವುದಂದ್ರೆ, ಇದು ಆರೋಗ್ಯ ಮಂತ್ರಿ ಕೊಟ್ಟಂಥ ರಿಶೂಡ್ ಕಾಪಿ ಇದು. ಮತ್ತು ಇದು ಲಿಂಬ್ರಾ ಸಂಸ್ಥೆಯ ನೋಂದಣಿ ಪ್ರಮಾಣ ಪತ್ರ ಬಿಜಾಪುರ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆರ್ಡರ್ ಕೊಟ್ಟಿದೆ. ಇದರ ಆಧಾರ ಅನುಸಾರವಾಗಿ ಎಲ್ಲ ವೈದ್ಯರು ಎಲೆಕ್ಟ್ರೋ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಪ್ರಮೋಷನ್, ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಮಾಡ್ಬೋದು. ಮಾಡಿದ್ರಿಂದನೇ ಇದು ಒಂದು ಎಲೆಕ್ಟ್ರೋ ಸಿಸ್ಟಮನ್ನು ಮುಂದುವರಿಸೋಕ್ಕಾಗ್ತದೆ. ಇಲ್ಲಿಗಂದ್ರೆ ಇದು ಇಲ್ಲೇ ಸರ್ವನಾಶ ಆಗ್ಬಿಡ್ದು. ಇದಕ್ಕೆ ಎಲ್ಲರಿಗೂ ಇದು ಬೇಕಾಗುತ್ತೆ, ಏನಂದ್ರೆ ಸಪೋರ್ಟ್ ಬೇಕಾಗ್ತದೆ. ಗೌರ್ಮೆಂಟನ್ನು ಇದು ಕೇಂದ್ರದಲ್ಲಿ ಗೌರ್ಮೆಂಟ್ ಆಗಲಿ ರಾಜ್ಯದಲ್ಲೇ ಆಗಲಿ ಇದಕ್ಕೆ ಸಪೋರ್ಟ್ ಮಾಡಿ ಇದು ಮಾಡಿದ್ರೆ ಇದೊಂದು ಮಾನ್ಯತೆ ಸಿಗ್ತದೆ. ಇಲ್ಲಿಗಂದ್ರೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಮತ್ತು ಎಲೆಕ್ಟ್ರೋ ಹೋಮಿಯೋಪತಿ ಕಂಡು ಹಿಡಿದಂಥ ಔಷಧಿಗಳು ನಿರ್ನಾಮಯ ಹೋಗ್ತಾವೆ, ಅದೇ ಸರ್ವನಾಶ ಹೋಗ್ತಾವೆ. ಯಾಕಂದರೆ ಮುಂದಿನ ಹಂತದಲ್ಲಿ ಇದಕ್ಕೆ ಒಂದು ಮಾನ್ಯತೆ ಕೊಟ್ಟು ಇದು ಪ್ರಗತಿಯಲ್ಲಿ ಸಾಧಿಸಿದ್ರೆ ವೈದ್ಯರು ವಿಜ್ಞಾನಿಗಳು ಇದರಲ್ಲಿ ಔಷಧವನ್ನು ಗುಣಮಟ್ಟವನ್ನು ಕಂಡು ಹಿಡಿದು ನೋಬೆಲ್ ಪ್ರಶಸ್ತಿಯನ್ನು ತಗೋಬೋದು. ಆ ನೋಬೆಲ್ ಪ್ರಶಸ್ತಿಯನ್ನು ಮತ್ತು ಅದೇ ಮಾನ್ಯತೆ ಕೊಡ್ಲಿಕ್ಕೆ ನೋಬೆಲ್ ಪ್ರಶಸ್ತಿ ಸಿಗಲ್ಲ, ಯಾರು ಕಂಡು ಹಿಡಿಯಲ್ಲ. ಅದಕ್ಕೆಲ್ಲ ಕಾರಣೀಭೂತರು ಯಾರು? ನಮ್ಮ ಸರ್ಕಾರನೇ ಆಗ್ತದೆ ಹೊಣೆಗಾರಿಕೆ. ಮತ್ತು ಇಲ್ಲಂತ ದಬ್ಬಾಳಿಕೆ ಮಾಡುವಂಥ ಅಧಿಕಾರಿಗಳು ಆಗ್ತವೆ. ಯಾಕಂದ್ರೆ ಇದಕ್ಕೆ ಒಳ್ಳೆಯ ರೀತಿಯಿಂದ ಗೌರ್ಮೆಂಟ್ ಆಗಲಿ ಅಧಿಕಾರಿಗಳು ಆಗಲಿ ಇದು ಸಪೋರ್ಟ್ ಮಾಡಿದ್ರೆ ಇದು ಒಂದು ಮಾನ್ಯತೆ ಸಿಕ್ಕು, ಇದಕ್ಕೊಂದು ಬೆಲೆ ಸಿಗ್ತದೆ. ಅದರ ಸಲುವಾಗಿ ನಿಮಗೆ ಕೇಳಿಕೊಳ್ಳೋದೇನೆಂದರೆ, ಅದೇ ಮಾನ್ಯತೆ ಎಲ್ಲ ಮಾನ್ಯತೆ ಕೊಡಬೇಕೆಂದು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇವೆ ಎಲ್ಲ ವೈದ್ಯರ ವತಿಯಿಂದ. ಮತ್ತು ಯಾವುದೇ ಒಂದು ದೇಶದ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಪೊಲೀಸರಾಗಲಿ ಸುಪ್ರೀಂ ಕೋರ್ಟದ ಆದೇಶದ ಅನುಸಾರವಾಗಿ, ಹೈಕೋರ್ಟ್ ಆದೇಶದ ಅನುಸಾರವಾಗಿ ಹಾಗೂ ಭಾರತ ದೇಶದ ಕಾನೂನು ಅನುಸಾರವಾಗಿ ಕೆಲಸ ಮಾಡಬೇಕಾಗ್ತದೆ. ಮತ್ತು ಅದೇ ರೀತಿಯಾಗಿ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಸಹಿತ ಕಾನೂನು ರೀತಿಯಲ್ಲೇ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಅದು ಮಾಡಲಿಕ್ಕಂದ್ರೆ ಅದು ಅಪರಾಧ, ಅದು ಇದು ಆಗ್ತದೆ.
ಅದರ ಸಲುವಾಗಿ ಅದು ಏನಂದರೆ ಅಲೋಪತಿಕ್ ವೈದ್ಯರಿದ್ದಂತೂ ಅಲೋಪತಿಗೇ ಪ್ರಾಕ್ಟೀಸ್ ಮಾಡಬೇಕು. BMS ಆಯುರ್ವೇದಿಕ್ ಕಲ್ತಂಥ ವೈದ್ಯಕೀಯ ಮೂಲ ವೈದ್ಯರು ಆಯುರ್ವೇದಿಕ್ನೇ ಪ್ರಾಕ್ಟೀಸ್ ಮಾಡಬೇಕು. ಹೋಮಿಯೋಪತಿ ಕಲ್ತಂಥ ವೈದ್ಯರು ಹೋಮಿಯೋಪತಿನೇ ಪ್ರಾಕ್ಟೀಸ್ ಮಾಡಬೇಕು. ಯುನಾನಿ ಕಲ್ತಂಥ ವೈದ್ಯರು ಯುನಾನಿನೇ ಪ್ರಾಕ್ಟೀಸ್ ಮಾಡಬೇಕು. ಅದೇ ರೀತಿ BMS ಎಲೆಕ್ಟ್ರೋ ಹೋಮಿಯೋಪತಿ ಕಲ್ತಂಥ ವೈದ್ಯರು ಎಲೆಕ್ಟ್ರೋ ಹೋಮಿಯೋಪತಿನೇ ಪ್ರಾಕ್ಟೀಸ್ ಮಾಡಬೇಕು. ಅದು ಬಿಟ್ಟು ಬೇರೆ BMS BHMS BMS MBBS ಎಲ್ಲ ಇರುವಂಥ ಕಲ್ತವರು ಎಲ್ಲ ಒಂದೇ ರೀತಿಯಾಗಿ ಅಲೋಪತಿಗೆ ಪ್ರಾಕ್ಟೀಸ್ ಮಾಡಿದವರು ಕಾನೂನು ಬಾಹಿರದು. ಅದನ್ನು ಸೂಕ್ಷ್ಮಗತಿಯಿಂದ ನೋಡಿಕೊಳ್ಳುವುದು ಅಧಿಕಾರಿ ಯಾರ್ದಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಬರುವಂಥ ಅಧಿಕಾರಿಗಳದು. ಅದು ಅಚ್ಚುಕಟ್ಟಿನಲ್ಲಿ ಅದು ಕಾರ್ಯನಿರ್ವಹಿಸಬೇಕು. ಈಗೆಲ್ಲ ಅದು ಎಲ್ಲ ನೋಡ್ತಾ ಇಲ್ಲ, ಅದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಅದು ಬಿಟ್ಟು ಸುಮ್ಮನೆ ಎಲೆಕ್ಟ್ರೋ ಹೋಮಿಯೋಪತಿಯನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ರು, ಕಾನೂನಾತ್ಮಕ ಅಧಿಕಾರ ಕೊಟ್ಟಿದ್ರು ಅದಕ್ಕೆ ಸುಮ್ಮನೆ ತಲೆಬಿಸಿ ಮಾಡ್ತಾ ಇದ್ದಾರೆ. ಅದು ನಿಮ್ಮ ತಪ್ಪು ಇದು. ಅದು ದಯವಿಟ್ಟು ನೀವು ತಿದ್ದುಕೊಳ್ಳಿ. ಅದು ಇರ್ಲಿಕ್ಕಂದ್ರೆ ನೀವು ಕಾನೂನು ಬಾಹಿರವಾಗಿ ನೀವು ಏನಾದರೂ ಅದರ ಇದು ಮಾಡಿದರೆ ಎಲೆಕ್ಟ್ರೋ ಹೋಮಿಯೋಪತಿಗೆ ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಅಂಥ ವೈದ್ಯರು ಇದು ಮುಂದುವರೆಯಲ್ಲ. ಹಾಗೂ ಅದರಂತೆ ಕಂಡು ಹಿಡಿದಂಥ ಯಾವುದೇ ಕಂಡುಹಿಡಿಯುವಂಥ ಔಷಧಿಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀವು ಭಾರತ ದೇಶವನ್ನು ದೂರಿಟ್ಟಂಗಾಗ್ತದೆ. ಅದಕ್ಕೆ ಇಲ್ಲಿ ಒಳ್ಳೆಯ ವೈದ್ಯರಿದ್ದಾರೆ. ಎಲೆಕ್ಟ್ರೋ ಹೋಮಿಯೋಪತಿಯಲ್ಲಿ ಒಳ್ಳೆಯ ಮೆಡಿಸಿನ್ ಇದೆ. ಅದು ಎಲ್ಲನೂ ಕಂಡುಹಿಡಿತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಕಂಡುಹಿಡಿದು ಎಲ್ಲ ರೋಗಿಗಳ ಔಷಧವನ್ನು ಕಂಡುಹಿಡಿದು ನೋಬೆಲ್ ಪ್ರಶಸ್ತಿಗೆ ಪಾತ್ರರಾಗುತ್ತಾರೆ. ಅದಕ್ಕೆ ತಡೆಗಟ್ಟಬೇಡಿ. ಅದಕ್ಕೆ ತಡೆಗಟ್ಟಿದರೆ ಅದಕ್ಕೆ ಹೊಣೆಗಾರರು ನೀವೇ ಆಗ್ತೀರ. ಮತ್ತು ಒಂದು ವೇಳೆ ನೀವು ಸುಪ್ರೀಂ ಕೋರ್ಟ್ ಆದೇಶ ಅನುಸಾರವಾಗಿ ನೀವು ಏನಾದರೂ ಇದು ಮಾಡಿದರೆ ಅದು ಆದೇಶ ಸುಪ್ರೀಂ ಕೋರ್ಟಿಂದ ಖಿಲಾಫ್ ಹೋದರೆ ನೀವು ಏನು ಇದು ಆದರೆ ನೀವು ಮನೆಗೆ ಹೋಗ್ತೀರಿ. ನೀವು ಅದರ ಸಲುವಾಗಿ ನೀವು ಏನಾದರೂ ಸಪೋರ್ಟ್ ಮಾಡಬೇಕಾದ್ರೆ ಸಪೋರ್ಟ್ ಮಾಡಿರಿ. ಇಲ್ಲಿಗಂದ್ರೆ ಸುಮ್ಮನೆ ಇದು ಮಾಡಿರಿ. ಸುಮ್ಮನೆ ಏನು ನಿಮಗೆ ಏನಿದೆಯಲ್ಲ ಕೆಲಸ ಮೊದಲು ಅಲ್ಲಿ ನಿಮ್ಮ ಹಂತದಲ್ಲಿ ಇರುವಂಥ ಆಡಳಿತದಲ್ಲಿರುವಂಥ ಅದು ಮೊದಲು ಸುಧಾರಿಸ್ಕೊಳ್ರಿ. ಅದರಿಂದ ದೇಶ ಸುಧಾರಣೆ ಆಗ್ತದೆ. ಅದು ಬಿಟ್ಟು ಅನ್ಯಾಯವಾಗಿ BMS ಮಾಡಿದರು, BHMS ಮಾಡಿದ್ರು, BMS ಮಾಡಿದವರು ಎಲ್ಲ ಕಲ್ತಿದ್ದು ಬೇರೆ, ಪ್ರಾಕ್ಟೀಸ್ ಮಾಡಿದ್ದು ಬೇರೆ ಅಂದ್ರೆ ಅದು ದೇಶದ ಸ್ಥಿತಿ ಏನಾಗುತ್ತದೆ, ಅದು ಪಾಲನೆ ಏನಾಗುತ್ತದೆ. ಅದು ಬಿಟ್ಟು ಸುಮ್ಮನೆ ಇನ್ನೊಂದು ಹಂತದಲ್ಲಿರುವಂಥ ಎಲೆಕ್ಟ್ರೋ ಹೋಮಿಯೋಪತಿ ಸುಮ್ಮನೆ ತಲೆಬಿಸಿ ಮಾಡ್ತಾ ಇದ್ರಂದ್ರೆ ನಿಮ್ಮದು ದೊಡ್ಡ ದುರಂಕಾರ. ಅದು ದೇಶಕ್ಕೆ ದೊಡ್ಡ ಕೊರತೆ ಅದು. ಯಾಕಂದ್ರೆ ಮುಂದೆ ಬೆಳವಣಿಗೆ ಹಂತದಲ್ಲಿರುವಂಥ ಎಲೆಕ್ಟ್ರೋ ಹೋಮಿಯೋಪತಿ ಉನ್ನತ ವೈಜ್ಞಾನಿಕಗಳು ಬರ್ತಾ ಇದ್ದಾರೆ, ಔಷಧಗಳು ಕಂಡುಹಿಡಿತಾ ಇದ್ದಾರೆ, ದೊಡ್ಡ ಪ್ರಶಸ್ತಿಗಳು ಭಾರತ ದೇಶ ವಿಜೃಂಭಿಸ್ತಾ ಇದ್ದಾರೆ, ವಿಶ್ವಗುರು ಆಗ್ತಾ ಇದೆ. ಅದ್ರ ತಡೆಗಟ್ಟುದಂದ್ರೆ ನೀವೇ ಕಾರಣ ಆಗ್ತೀರಿ. ಅದಕ್ಕೆ ದಯವಿಟ್ಟು ನೀವು ಏನು ಐತಲ್ಲ ಅದರ ಹೊಣೆಗಾರರು ನೀವೇ ಆಗ್ತೀರಿ. ಮತ್ತು ಬಂದರೆ ಅದರ ಶಿಸ್ತಿನ ಕ್ರಮ ಅದು ಸುಪ್ರೀಂ ಕೋರ್ಟದ ಆದೇಶ ಅನುಸಾರ ನೀವು ಏನಾದರೂ ಇದು ಮಾಡಿದರೆ ಅದರ ಅನುಸಾರವಾಗಿ ನೀವು ಅನುಭವಿಸಬೇಕಾಗ್ತದೆ. ಮುಂದಿನ ಹಂತದಲ್ಲಿ ಕೆಲವೊಂದು DHOಗಳು ಅನುಭವಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಎಲೆಕ್ಟ್ರೋ ಹೋಮಿಯೋಪತಿ BMS ಎಲೆಕ್ಟ್ರೋ ಹೋಮಿಯೋಪತಿ ಮೇಲೆ ಕೇಸ್ ಮಾಡಿದಂಥ ಇದು ಇದ್ದಾರೆ. ಇಲ್ಲ ಆದ್ರೂ DHOಗಳಿಗೆ ನಾವು ಕೇಸ್ ಮಾಡಿ ಅವರಿಗೆ ಇದು ಕೋರ್ಟ್ಲಿಂದ ಅಲೆದಾಡ್ತಾ ಇದ್ದಾರೆ. ಅದು ಯಾಕೆ ಬೇಕು ನಿಮಗೆಲ್ಲ ಕಾನೂನಾತ್ಮಕವಾಗಿ ಮಾಡಿದ್ರಿಂದ ಒಂದು ದೇಶ ಉದ್ಧಾರ ಆಗ್ತದೆ, ನೀವು ಇದು ಆಗ್ತಾರೆ. ಅದು ಬಿಟ್ಟು ಸುಮ್ಮನೆ ಯಾವುದೇ ಒಂದು ಮುಂದಿನ ಹಂತದಲ್ಲಿ ಕ್ರಮೇಣವಾಗಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಒಂದೊಂದು ಸಪ್ರೇಟ್ ಒಂದೊಂದು ವಿಭಾಗದವು. ಅದೇ ರೀತಿ ಎಲೆಕ್ಟ್ರೋ ಹೋಮಿಯೋಪತಿ ಒಂದೈತಿ, ಯುನಾನಿ ಒಂದೈತಿ, ಹೋಮಿಯೋಪತಿ ಐತಿ, ಆಯುರ್ವೇದಿಕ್ ಐತಿ, ಅಲೋಪತಿಕ್ ಐತಿ. ಅದೇ ಕಲಿಬೇಕಾದ. ಆಯುರ್ವೇದಿಕ್ ಇದ್ದವರು ಆಯುರ್ವೇದಿಕ್ನೇ ಕಲಿಬೇಕು, BMS ಯುನಾನಿ ಇದ್ದವರು ಯುನಾನಿನೇ ಕಲಿಬೇಕು, ಹೋಮಿಯೋಪತಿ ಇದ್ದವರು ಹೋಮಿಯೋಪತಿನೇ ಕಲಿಬೇಕು. ಮತ್ತು ಯಾಕೆ ಮಾಡಿದ್ರೆ ಎಲ್ಲ ಬಿಟ್ಟು ಎಲ್ಲ ತೆಗೆದು ಹಾಕಿ ಒಂದೇ ಅಲೋಪತಿಗೆ ಮಾಡಿಬಿಟ್ರಲ್ಲ, ಅದರ ಶಿಕ್ಷಣದ ಮಹತ್ವನೇ ಏನು ಉಳಿತಲ್ಲಿ. ಕಲ್ತಿದ್ದು ಬೇರೆ, ಪ್ರಾಕ್ಟೀಸ್ ಮಾಡೋದು ಬೇರೆ ಅಂದ್ರೆ ಅದರ ಅರ್ಥ ಏನು? ಅದು ಮಾಡೋದು ಮೊದಲು ಅಲ್ಲಿ ಸುಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಟರ್ಗಳು ಸರಿಯಾಗಿ ಟೈಮ್ ಟು ಟೈಮ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬರ್ತಾರೋ ಇಲ್ಲೋ ಅದನ್ನು ನೋಡ್ಕೊಳ್ರಿ. ಮುಂಜಾನೆ 10ರಿಂದ 5 ತನಕ ಇರ್ತಾರಿಲ್ಲೋ, ನೈಟ್ ಡ್ಯೂಟಿ ಇರ್ತಾರೋ ಇಲ್ಲೋ, ಮಾಡ್ತಾರೋ ಇಲ್ಲೋ. ಅದು ಬಿಟ್ಟು ಗೌರ್ಮೆಂಟ್ ಡಾಕ್ಟ್ರು ಇರಲ್ಲ, ಹೋಗಿ ಪ್ರೈವೇಟ್ ಮಾಡ್ತಾ ಇದ್ದೀರಿ. ಪ್ರೈವೇಟ್ ಮಾಡೋದು ನಿಮ್ಗೆ ಅಧಿಕಾರ ಯಾರು ಕೊಟ್ಟರು? ಅದು ನೀವು ಆಡಳಿತ ಅಧಿಕಾರಿಗಳು ಯಾವ್ದಾರು ಅಧಿಕಾರಿಗಳು ನೋಡ್ತಾ ಇದ್ದೀರಿ, ನೀವು ಅದು ಗಮನನೇ ಕೊಡೋಲ್ಲ. ಅದು ಮತ್ತು ಕಲ್ತಿದ್ದು ಬೇರೆ, ಪ್ರಾಕ್ಟೀಸ್ ಮಾಡೋದು ಬೇರೆ. ಅದು ಎಲ್ಲ ಹದಗೆಟ್ಟು ಬಿಟ್ಟದ್ದು. ಎಲ್ಲ ಇದು ಮಾಡಿಬಿಟ್ರೆ ಅದು ಕ್ರಮೇಣ ಕಾನೂನು ಬಾಹಿರಾಗಿ ಇದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅವಾಗ ದೇಶ ಅಭಿವೃದ್ಧಿ ಆಗ್ತದೆ. ಒಂದು ಎಲ್ ಕೆ ಜಿನ ಕಲಿಬೇಕು.
LKG ಮಟ್ಟದಾಗಿದ್ದಾಗ LKG ಕಲಿಬೇಕು. LKG ಬಿಟ್ಟು ಡಿಗ್ರಿ ಕಲಿತೀನಿ ಅಂದ್ರೆ ಅರ್ಥ ಏನು ಆ ರೀತಿ ಆಗ್ತಾ ಇದೆ ದೇಶದ್ದು ಶಿಕ್ಷಣ ಮಟ್ಟ. ಅದರ ಸಲುವಾಗಿ ಆಯಾ ವಿಭಾಗದಲ್ಲಿ ಇರುವಂಥ ಅದೇ ಕಲಿತು ಅದೇ ಪ್ರಾಕ್ಟೀಸ್ ಮಾಡಬೇಕು. ಅದು ಬಿಟ್ಟು ಅಲ್ಲಿ ಏನೈತಿ ಎಂಬುದು ಎಲ್ಲ ಅದು ಬಿಟ್ಟು ಇನ್ನಿತರ ಅವರಿಗೆ ಗೌರ್ಮೆಂಟ್ ವೈದ್ಯಾಧಿಕಾರಿಗಳು ಗೌರ್ಮೆಂಟ್ ಡ್ಯೂಟಿ ಬಿಟ್ಟು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಲಕ್ಷಗಟ್ಟಲೆ ಇದು ಹೊಡಿತಾರೆ. ಅಲ್ಲಿ ಅದೇ ತಡೆಗಟ್ರಿ, ಕರೆಕ್ಟಾಗಿ ಫಾಲೋ ಮಾಡಿರಿ, ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಕೊಡ್ರಿ. ಮತ್ತು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ದೇಶ ಗ್ರಾಮೀಣ ಮಟ್ಟದ ದೇಶ, ಅದರಲ್ಲಿ ಗ್ರಾಮೀಣ ಮಟ್ಟದಿಂದ ಅಭಿವೃದ್ಧಿ ಐತಂದ್ರೆ ದೇಶ ಅಭಿವೃದ್ಧಿ ಆಗ್ತದೆ. ಮತ್ತು ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ದೇಶ ಅಂತ ಕುಂಠಿತಗೊಳ್ತದೆ. ಮತ್ತು ಪ್ರಾಥಮಿಕ ಹಂತದಲ್ಲಿ ಯಾವುದೇ ಒಂದು ಚಿಕಿತ್ಸೆ ಕೊಡಬೇಕಾದ್ರೆ ಪ್ರೈಮರಿ ಕೊಡಬೇಕಾಗ್ತದೆ. ಪ್ರಾಥಮಿಕ ಒಮ್ಮೆಲೆ ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಥವಾ ಯಾವುದೇ ಆ ಮಟ್ಟದಲ್ಲಿ ಇರುವಂಥ ವೈದ್ಯರಲ್ಲಿ ಚಿಕಿತ್ಸೆ ಕೊಟ್ಟರೆ ಅಲ್ಲಿಂದ ಮುಂದಿನ ಹಂತಕ್ಕೆ ಅಲ್ಲಿ ಹೋಗಿ ಅದು ಜೀವ ಉಳಿತದೆ. ಇಲ್ಲಿಗಂದ್ರೆ ಏನಾಗ್ತದೆ, ಈಗ ನಾಳೆ ಒಂದು ಯಾವುದಾದ್ರು ನೀರಾಗಿ ಬಿದ್ದಿರ್ತಾರೆ, ಕೆಲವೊಬ್ರು ನೀರಾಗಿ ಬಿದ್ದಿರ್ತಾರೆ, ಆಕ್ಸಿಡೆಂಟ್ ಆಗಿರ್ತದೆ, ಏನಾರ ಆಗಿರ್ತದೆ, ಹಾರ್ಟ್ ಅಟ್ಯಾಕ್ ಆಗಿರ್ತದೆ, ಆವಾಗ ಪಿಶರ್ ಮಾಡ್ತಾರೆ. ಕೆಲವೊಬ್ರು ಯಾರು ಬಂದು ಜೀವ ಉಳಿಸ್ತಾರೆ ಪಿಶರ್ ಮಾಡಿ. ಅವ್ರು ಬಂದು ಇಲ್ಲ ಯಾರು ಉಳಿಸಿದ್ರಿ ಜೀವ ಅಂತ ಯಾರು ಬಂದು DHO ಬಂದು ಅವರಿಗೆ ಸನ್ಮಾನಿಸ್ತಾರೋ ಏನು ಬೈತಾರೋ. ಯಾಕಂದರೆ DHO ಬಂದು ಯಾಕೆ ಇದು ಜೀವ ಉಳಿಸಿದ್ರಿ ಅಂತಂದ್ರೆ ಅಲ್ಲಿ ಜನಗಳು ಇದ್ದಂತರೂ ಹೊಡಿತಾರೆ ಅವ್ರಿಗೆ. ಯಾಕಂದ್ರೆ ಗೊತ್ತೈತೆ, ಯಾಕಂದ್ರೆ ಜೀವ ಉಳಿಸ್ತಾರೆ ಅವರು. ಇವ್ರು ಬಂದು ಆ ರೀತಿ ತಡೆಗಟ್ಟಿದ್ರೆ ಯಾಕೆ ಇದು ಪಿಶರ್ ಮಾಡಿದ್ರಿ, ನೀರಾಗಿ ಬಿದ್ದು ಆಮೇಲೆ ಅಲ್ಲೇ ಸಾಯ್ಬೇಕಿತ್ತು, ಯಾಕೆ ಇದು ಮಾಡಬೇಕು, ಬೇರೆ ಡಾಕ್ಟರ್ ಅದಾರಲ್ಲ ಅಂತ ಹೇಳಿದ್ರೆ ಆ ರೀತಿ ಹೇಳಿದ್ರೆ ಜನಗಳು ಏನಾಗ್ತಾರೆ, ರ್ಯಾಶ್ ಆಗಿಬಿಡ್ತಾರೆ. ಅದು ತಿಳ್ಕೊಬೇಕು. ಮತ್ತು ಅದೇ ರೀತಿ ಫಸ್ಟ್ ಏಡ್ ಇಟ್ಟಿರ್ತಾರೆ. ಕೆಲವೊಂದು ಅಪಘಾತ ಸಮಯದಲ್ಲಿ ಏನಾದರೂ ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ಆದರೆ ಪ್ರಥಮ ಚಿಕಿತ್ಸೆ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ಯಾರಾದರೂ ಅದು ಪ್ರಥಮ ಚಿಕಿತ್ಸೆ ಆಕ್ಸಿಡೆಂಟ್ ಐತಂದ್ರೆ ಅವ್ರು ಮಾಡ್ತಿರ್ತಾರೆ. ಅದು ಬಿಟ್ಟು ಪ್ರಥಮ ಚಿಕಿತ್ಸೆ ಮಾಡಿದ್ರೆ DHO ಹೋಗಿ ಯಾಕೆ ಮಾಡತ್ತೀರ ಅಂತ ಹೇಳಿದ್ರೆ ಅರ್ಥೇನು, ಅಲ್ಲಿ ಜನಗಳಲ್ಲಿ ಏನು ಮಾಡ್ತಾರೆ ನಿಮಗೆ ಗೊತ್ತೈತಿ. ಅದು ಹೋಗಿ ಬಿಡ್ರಿ. ಮತ್ತು ಟಿ ವಿಯಲ್ಲಿ ಮತ್ತು ಎದುರಾಗ ಪೇಪರಲ್ಲಿ ಆ್ಯಡ್ ಕೊಡ್ತಾರೆ, ಜನರಲ್ ಮೆಡಿಷನ್ ಕ್ರೋಶಿನ ಅನಾಶಿನ ಅದು ಇದು ಬಳಕೆ ಮಾಡಿರ್ತಾರೆ. ಅಲ್ಲಿ ಹೋಗಿ DHO ಕೇಸ್ ಮಾಡ್ತಾರೆ. ಅಲ್ಲಿ ಹೋಗಿ ಯಾಕೆ ಮಾಡಲ್ಲ, ಮತ್ತು ನಿಂದಿರಿಸಲ್ಲ ಅದು. ಯಾಕಂದ್ರೆ ಒಂದು ಕಾನೂನು ಹಂತದಲ್ಲಿ ಅವರು ಏನೈತೆ ಅದು ಪ್ರೊಸೀಜರ್ ಮುಖಾಂತರ ಮಾಡ್ತಾರೆ ಅಲ್ಲಿ. ಮತ್ತು ಅದನ್ನು ಮತ್ತು ಅದು ಅಡ್ವರ್ಟೈಸ್ ಮಾಡಿದರೆ ಎಲ್ಲರೂ ಹೋಗಿ ಕಾಮನ್ನಾಗಿ ತೊಗೋತಾರೆ ಅದು ಔಷಧ ತೊಗೊಂಡ್ರೆ. ಮತ್ತು ಅದು ಮತ್ತು ಅಲ್ಲಿ ಹೋಗಿ ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರೆ ಮತ್ತು ಜನಗಳು ಏನು ಹೇಳ್ತಾರೆ, ಹುಚ್ಚದಾರ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ತಿಳ್ಕೊರಿ, ನಿಮ್ಮ ಜ್ಞಾನ ಮಟ್ಟವನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಇದು ಮಾಡ್ಕೊರಿ. ಯಾಕಂದ್ರೆ ನಾವು ಸಮಯ ಇಲ್ಲದ ಕಾರಣ ಒಂದು ಇದರಿಂದ ನಾನು ಮಾತಾಡ್ತಾ ಇದ್ದೇನೆ ಈಗ. ಸಮಯ ಇಲ್ಲದ ಕಾರಣದಿಂದ ಅದು ಏನಾದರೂ ತಪ್ಪಾದ್ರೆ ಕ್ಷಮಿಸಿರಿ ದಯವಿಟ್ಟು. ಅದೇ ರೀತಿ ಏನು ಈಗ ಮುಂದಿನ ಹಂತದಲ್ಲಿ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯ ಪದ್ಧತಿ ಏನೈತಲ್ಲ, ಇದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಐತಿ. ಇದು ಒಂದು ವೈದ್ಯ ಪದ್ಧತಿ ಐತಿ. ಇದು ಸುಪ್ರೀಂ ಕೋರ್ಟ್ ಆದೇಶ ಅನುಸಾರಾಗಿ ಅದು ಪ್ರಾಕ್ಟೀಸ್ ಮಾಡಿ ಅದು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದರ ಅನುಸಾರಾಗಿ ಅದು ಪ್ರಮೋಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅದು ಮಾಡ್ಬೋದು. ಮಾಡಿ ವೈದ್ಯರ ಒಗ್ಗಟ್ಟವಾಗಿ ಒಂದು ಯೂನಿಯನ್ ಮಾಡಿ ಲೀಗಲ್ ಮಾಡಿ ಕೌನ್ಸಿಲ್ ಮಾಡ್ಕೊಂಡು ಎಲ್ಲ ಸ್ಟೇಟ್ಗಳಲ್ಲಿ ಒಂದಾಗಿ ನಾವು ಒಂದೇ ವೇದಿಕೆ ಮೇಲೆ ಬರಲಾಗ್ತವೋ. ಒಂದು ಬಂದು ನಾವು ಎಲ್ಲ ಗೌರ್ಮೆಂಟ್ಗೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಆರೋಗ್ಯ ಇಲಾಖೆ ಗುಂಡೂರಾವ್ ಸಾಹೇಬರಿಗೆ ಎಲ್ಲರಿಗೆ ನಾವು ಮನೆಯನ್ನು ಕೊಟ್ಟಿದ್ದೇವೆ. ಇದು ಒಂದು ಇವತ್ತಿನ ನಾಳೆ ಆಗೇ ಆಗ್ತದೆ. ಮತ್ತು ಇದನ್ನು ಇದರಲ್ಲಿಂದ ನೀವು ಮನವಿ ಮಾನ್ಯತೆ ಕೊಟ್ಟಿದ್ರೆ ಅದರ ಕೊಡ್ಲಿಕ್ಕಂದ್ರೆ ನಮ್ಮ ಸರ್ಕಾರನೇ ಹೊಡೆ ಇದಕ್ಕೆ. ಯಾಕಂದ್ರೆ ಒಂದು ಶಿಕ್ಷಣ ಮಟ್ಟವನ್ನು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಶಿಕ್ಷಣ ಮಟ್ಟ, ಆರೋಗ್ಯ ಇದ್ರ ಮಟ್ಟದಾಗೆ GDP ಬೆಳಿತಾರೆ. ಅದರಿಂದ ದೇಶಗಳು ಬಲಿಷ್ಠ ಆಯ್ತು ಮತ್ತು ಡೆವಲಪ್ಮೆಂಟ್ ಆಯ್ತು. ಅದು ತಡೆಗಟ್ಟುವ ಕೆಲಸ ಮಾಡಬೇಡ್ರಿ ಅಂತ ಹೇಳೋದು ದಯವಿಟ್ಟು. ಓಕೆ.